ಸಖತ್ ಆಕ್ಟಿಂಗ್ ಮಾಡ್ತಾರೆ ಕಣ್ಣಣ್ಣ, ಕಲಾವಿದ ಕಣ್ಣಣ್ಣ. ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ಕನ್ನಡ ಚಿತ್ರರಂಗದ ಅದೃಷ್ಟ ದೇವತೆ ಅಶ್ವಿನಿ ಮೇಡಮ್ ಟ್ರೈಲರ್ ಲಾಂಚ್ ಅಲ್ಲ, ಸಿನಿಮಾ ಮೊದಲನೇ ಹಂತದಿಂದನೂ ಇಷ್ಟಲ್ಲಿದ್ದು ಈ ಸಿನಿಮಾಗೆ ಬಿಗ್ಗೆಸ್ಟ್ ಸಕ್ಸಸ್. ಒಳ್ಳೇದಾಗಲಿ ನಿಮಗೆ. ನಾನು ಯಾವಾಗಲೂ ಮೇಡಮ್ ಒಂದೇ ಒಂದು ಮಾತು ಹೇಳ್ತಾ ಇದ್ದೆ, ಅವರು ಬಾಹುಬಲಿ ಫಿಲಮಲ್ಲಿ ರಾಜಮಾತೆ ಶಿವಗಾಮಿ ಇದ್ದಂಗೆ ನಾನು ಕಟ್ಟಪ್ಪ ಇದ್ದಂಗೆ. ಮೇಡಮ್ ಎಲ್ಲ ನಾನು ನಮ್ಮ ಸಿನಿಮಾಗೆ ಎಲ್ಲ ಕಾಲದಲ್ಲೂ ನಟಭಯಂಕರ ಜೊತೆಲಿ ನಿಂತಿದ್ರು. ತುಂಬ ಖುಷಿ ಆಯಿತು ನಿಮ್ಮ ಸಿನಿಮಾದ ಲಾಂಚ್ಗೆ. ನನಗೆ ತುಂಬ ಖುಷಿ ಏನಂದರೆ ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ಗೆ ಕೈ ಹಾಕಿದ್ದು. ಐಫ್ಲಿಕ್ಸ್ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಎಲ್ಲ ರಿಲೀಸ್ ಆದಮೇಲೆ ಎಲ್ಲ ಬಾಯ್ ಪಡ್ಕೊಳ್ತಾ ಇರ್ತಾರೆ, ನಮ್ಮ ಸಿನಿಮಾ ರಿಲೀಸ್ ಆಗಿ 2 hours ಪೈರಸಿ ಬಂದ್ಬಿಡುತ್ತೆ ಅಂತ. ಆಮೇಲೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಸಿನಿಮಾಗೆ ಪ್ರತಿ ಹಂತದಲ್ಲಿ ನಿಂತ್ಕೊಂಡು ಇನ್ಕ್ಲೂಡಿಂಗ್ ನಟಭಯಂಕರ ರಿಲೀಸ್ ಆಗೋ ತನಕ, ಜೊತೆಗೆ ಬಿಸ್ನೆಸ್ ಪ್ರಥಮ ಬಿಸ್ನೆಸ್ ಮಾಡಿಬಿಟ್ಟು ನನ್ನ ಹತ್ರ ಬನ್ನಿ, ಅಲ್ಲಿ ತನಕ ಬರಬೇಡಿ ಅಂತ ಹೇಳಿದವರು ಅವರು. ಸೊ ಇವತ್ತು ಎಲ್ಲ ಹಂತದವ್ರ ಜೊತೆಲಿ ನಿಂತಿದ್ದಕ್ಕೆ ಬಹುಶಃ ನಟಭಯಂಕರ ತುಂಬ ಒಳ್ಳೆ ಪ್ರೈಸ್ಗೆ ಕಲರ್ಸ್ಕೋಯ್ತು. ನಾನು ಯಾವಾಗಲೂ ಅವ್ರನ್ನ ಸ್ಮರಿಸ್ತೀನಿ. ಇದೇ ಪ್ರೀತಿ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲ ಹೊಸ ಸಿನಿಮಾ ಮೇಲೆ ನಿಮ್ಗೆ ಇರಲಿ ಅಂತ ನನ್ನ ಮೂಲಕ ಕೇಳ್ಕೊಳ್ತೀನಿ ಸರ್. ಬಹಳಷ್ಟು ಖುಷಿ ಇದೆ ಎಂಟೈರ್ ಟೀಮ್ಗೆ. ಆ್ಯಂಡ್ ಹೀರೋ ಬಗ್ಗೆ ಒಂದು ಸ್ವಲ್ಪ ಝೂಮ್ ಹಾಕಿ ಎಲ್ಲ ತೋರಿಸಿ. ಅವ್ರ ಬಗ್ಗೆ ಒಂದು ಸ್ಪೆಷಲ್ ಏನಂದರೆ ಎಲ್ಲನೂ ಅನ್ಲಾಕ್ ಮಾಡ್ತಿರ್ತಾರಂತೆ. ಓದ್ ಕಡೆಗೆಲ್ಲ ಏನು ಸಿಕ್ಕಿದ್ರು ಕೀಗಳೆಲ್ಲ ಅನ್ಲಾಕ್ ಮಾಡ್ತಿರ್ತೀರಂತ. ಮೊನ್ನೆ ಬೀದರ್ಲಿ ಮತ್ತೆ ಬಳ್ಳಾರ್ಲಿ ಬ್ಯಾಂಕ್ ರಾಬರಿ ಎಲ್ಲ ಆಯಿತು. ಆದ್ರಿಂದ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ ಈ ಮೂಲಕ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕೆಂದ್ರೆ ಸಿನಿಮಾ ಪ್ರಮೋಷನ್ ಇದ್ರು, ಮೊನ್ನೆ ಅಲ್ಲಿ ಕಳ್ತನ ಆಗಿದ್ದಕ್ಕೂ ಇವ್ರು ಯಾವುದೇ ಅನ್ಲಾಕ್ ಮಾಡಿಲ್ಲ ಅಂತ ನಾನು ನಿಮ್ಮ ಪರವಾಗಿ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗಲಿ ಅಂತ ಸೇಫ್ಟಿಗೆ. ಯಾಕೆಂದ್ರೆ ರಿಲೀಸ್ ಏನು ಟುಬುಕ್ಕು ನಿಮ್ಮನ್ನ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರು, ಅನ್ಲಾಕ್ ಮಾಡೋರ್ನ ಲಾಕ್ ಮಾಡ್ಕೊಟ್ಟೋಗ್ಬಿಟ್ರೆ ಅದಾಗಬಾರ್ದು. ನಿಮ್ಮ ಸೇಫ್ಟಿಗೋಸ್ಕರ ನಾನು ನಿಮ್ಮ ಪರವಾಗಿದ್ದೀನಿ, ನಿಮ್ಗೆ ಒಳ್ಳೇದಾಗಿ. ಆ್ಯಂಡ್ ರಚಿಲ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಎಂಟೈರ್ ತಂಡದ ಪರವಾಗಿ ಅಭಿನಂದನೆಗಳು. ಗಿರೀಶ್ ಸರ್ ಇವಾಗಿಂದಲ್ಲ, ಎಲ್ಲ ಹಂತದಲ್ಲೂ ನಮ್ಮ ಸಿನಿಮಾಗೆ ನಾವು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟ್ ನಿಂತ್ಕೊಳ್ದೆ ಗಿರೀಶ್ ಸರ್. ಫಸ್ಟ್ ಅವ್ರನ್ನ ಸಿನಿಮಾ ಮುಗಿದ್ಮೇಲೆ ಬೇರೆಯವ್ರು ಬರ್ತಾರೆ ಹಾಗಲ್ಲ, ಸಿನಿಮಾ ಬಿಗಿನಿಂಗ್ ಹಂತದಿಂದಲೂ ಜೊತೆಲಿರ್ತೀವಿ. ತುಂಬ ಖುಷಿ ಆಯಿತು. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಆ್ಯಕ್ಚುಲಿ ಹೀರೋಯಿನ್ಗೂ ನಮಗೂ ಒಂದು ಸ್ವಲ್ಪ ಹೋಲಿಕೆ ಐತೆ. ಏನು ಹಿಂಗೆ ನೋಡೋದೇನು ಶಾಕ್ ಆಗಬೇಡಿ, ಈಗ ಹೇಳಿದ್ಮೇಲೆ ಶೇಕ್ ಆಯ್ತೀರಾ, ಸುಮ್ಮನೆ ಹೇಳ್ತೀನಿ ಏನು ಅಂತ. ಆ್ಯಕ್ಚುಲಿ ರಚಿಲ್ ಅವರು ಈ ಸಿನಿಮಾ ಮಾಡ್ತಾ ಇದ್ದಾಗ ಅವ್ರದ್ದು ಮದುವೆ ಆಯ್ತು. ಇಲ್ಲಿ ಡೈರೆಕ್ಟ್ರಲ್ಲಿ ಸಿನಿಮಾ ಆದ್ಮೇಲೆ ಆಯ್ತು. ಸಿನಿಮಾ ಆದ್ಮೇಲೆ ನಂದು ಸಿನಿಮಾ ಮಾಡಿದ್ರೆ ಫಸ್ಟ್ ನೈಟ್ ವಿತ್ ದೇವ ಅಂತ ನಂದು ಅದೇ ಸಮಯದಲ್ಲಿ ಮದುವೆ ಆಯ್ತು. ಅವ್ರು ಮದುವೆ ಮುಗಿದು ನೆಕ್ಸ್ಟ್ ಡೇ ಶೂಟಿಂಗ್ ಬಂದ್ರು, ನಾನು ಮದುವೆ ಮುಗ್ದ ನನಗೆ ಮುಂದೆ ಫಸ್ಟ್ ನೈಟ್ ವಿತ್ ದೇವ ಶೂಟಿಂಗ್ ಬಂದು ಇಬ್ಬರು ಒಂದೇ ಥರ ಇದ್ದೀವಿ ಅಂತ ಈ ಮೂಲಕ ನಾನು ಹೇಳಕೊಟ್ಟೆ. ಮನುಷ್ಯ ಮದುವೆ ಆಯ್ತು ಬಿಡೋಣ, ಸಾರಿ ಆಗೋಯ್ತು, ತಪ್ಪಾಗಿತ್ತು, ಹೊಡಿತೀರಣ್ಣ, ತಪ್ಪಾಗೋಯ್ತು.